ಈ ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸಿಂಪಲಾಗಿ ಈಸಿಯಾಗಿ ನುಗ್ಗೆಕಾಯಿ ಸಾರು ಮತ್ತು ರಾಗಿ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ನುಗ್ಗೆಕಾಯಿ ಸಾಂಬಾರು ಮತ್ತು ರಾಗಿ ಮುದ್ದೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಸಾಂಬಾರು ಮಾಡೋಕೆ ಇಲ್ಲಿ ಕುಕ್ಕರ್ ತೊಗೊಂಡಿನಿ. 4 ನುಗ್ಗೆಕಾಯಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಸೆಪ್ಪೆ ತೆಗೆದಿದ್ದೀನಿ. ಇಲ್ಲಿ ತೊಗರಿ ಬೇಳೆ ನೋಡಿ ಒಂದು 10-15 ನಿಮಿಷ ನೆನೆಸಿದೆ. ಸ್ವಲ್ಪ ನೆನೆಬೇಕಂದ್ರೆ ಸ್ವಲ್ಪ ಬೇಗ ಬೇಯ್ತಾವೆ, ಅದಕ್ಕೆ ನೆನೆಸಿದೆ. ಇಲ್ಲಿ ನೋಡಿ, ಬೇಳೆ ಕ್ಲೀನಾಗಿ ತೊಳ್ಕೊಂಡಿನಿ. ಇವಾಗ ನೀರು ಹಾಕೋತೀನಿ. 1 ಗಿಲಾಸ್ ನೀರು ಹಾಕ್ತಾಯಿದ್ದೀನಿ. ಬೇಳೆ ನೆಂದಿದ್ರೆ ಬೇಗ ಬೇಯ್ತಾವೆ. 1 ಗಿಲಾಸ್ ನೀರು ಹಾಕಿದ್ದೀನಿ. ಇಲ್ಲಿ ಟೊಮಾಟೊ 2 ಟೊಮಾಟೊ ಹಾಕ್ತಾಯಿದ್ದೀನಿ. ಆಮೇಲೆ ಹುಣಸೆಹಣ್ಣು ರಸ ಹಾಕ್ತೀನಿ, ಅದಕ್ಕೆ 2 ಟೊಮಾಟೊ ಹಾಕೋತೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಮುಚ್ಚಳ ಒಂದು 3 ವಿಜಿಲ್ ಮಾಡ್ತೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಡ್ತೀನಿ. ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. 3 ವಿಜಿಲ್ ಆದರೆ ಸಾಕು, ಬೇಳೆ ಬೇಯ್ತಾವೆ. ಇಲ್ಲಿ ನೋಡಿ, ನುಗ್ಗೆಕಾಯಿ ಇವಾಗ ಸೈಡಲ್ಲಿ ಬೇಯಿಸ್ತೀನಿ. ನಾನು ಬೇಳೆಯಲ್ಲಿ ಹಾಕ್ತಾಯಿಲ್ಲ, ಅಂದರೆ ಜಾಸ್ತಿ ಬೇಯ್ಬಿಡ್ತಾವೆ. ಅದೇ ಸೈಡಲ್ಲಿ ಪಾತ್ರೆಗೆ ಹಾಕಿ ಬೇಯಿಸ್ಬೇಕು. ಸ್ವಲ್ಪ ಬೇಯಿಸಿದ್ರೆ ಸಾಕು, ಜಾಸ್ತಿ ಬೇಯಿಸ್ಬಾರ್ದು. ಅದು ತಿನ್ನೋಕೆ ಟೇಸ್ಟ್ ಬರೋದಿಲ್ಲ ಜಾಸ್ತಿ ಬೇಯ್ಬಿಟ್ರೆ. ಸ್ವಲ್ಪ 1 ಗಿಲಾಸ್ ನೀರು ಹಾಕಿಬಿಟ್ಟು ಕುದಿಸ್ತೀನಿ ನಾನು. ಇಲ್ಲಿ ನೋಡಿ, ನುಗ್ಗೆಕಾಯಿ ಕೂಡ ಬೆಂದೈತಿ, ಬೇಳೆನೂ ಬೆಂದೈತಿ. ಎಷ್ಟು ಚೆನ್ನಾಗಿ ಬೇಳೆ ಬೆಂದೈತಿ. ಸ್ವಲ್ಪ ಉಪ್ಪು ಹಾಕಿದ್ದೆಲ್ಲ ಬೇಗ ಬೇಯ್ತಾವೆ. ಇವಾಗ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಎಷ್ಟು ಖಾರ ಬೇಕು ಅಷ್ಟು ಹಾಕ್ತಾಯಿದ್ದೀನಿ. ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿ, ನಾನು ಸಾಂಬಾರು ಪುಡಿ ಕೂಡ ಹಾಕಿದ್ದೀನಿ, ತೋರಿಸಿಲ್ಲ. ಸಾಂಬಾರು ಪುಡಿ, ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಬೇಯಿಸಿದ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಒಗ್ಗರಣೆಗೆ ಇಲ್ಲಿ ನಾನು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿ ಆದರೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಿದ್ರೆ ಸಾಸಿವೆ ಜೀರಿಗೆ ಹಾಕೋತೀನಿ. ಸಿಂಪಲಾಗಿ ಮಾಡ್ತೇವೆ ನಾನು ನುಗ್ಗೆಕಾಯಿ ಸಾರು, ತುಂಬ ಚೆನ್ನಾಗಿರುತ್ತೆ. ನಾನು ಈರುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡ್ತೀನಿ. ಇಲ್ಲಿ ನೋಡಿ, ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕಿಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಟಿದೆ, ಬೆಳ್ಳುಳ್ಳಿ ಹಾಕ್ಕೋತೀನಿ. ಒಂದು 5-6 ಬೆಳ್ಳುಳ್ಳಿ ಜಜ್ಜಿಟ್ಟಿದೆ, ಅದು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಳ್ಳಿ. ನಾನು ಈರುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕ್ತೀನಿ. ಹಾಗೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಆವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ, ಅದು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಖಾರ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆಲ್ಲ ಅದು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಆವಾಗಲೇ ಹಾಕಿದ್ದೀನಿ ಬೇಯಿಸೋ ಟೈಮಲ್ಲಿ. ಇವಾಗ ನೋಡ್ಕೊಂಡು ಉಪ್ಪು ಹಾಕಬೇಕು. ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೋತೀನಿ. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತಿಳಿನೂ ಬೇಡ, ಮುದ್ದೆ ಕರೆಕ್ಟ್ ಆಗಬೇಕು, ಅದಾಗ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನೀರು ಹಾಕಿದ್ದೀನಿ. ಇಲ್ಲಿ ನೋಡಿ, ಸಾಂಬಾರು ರೆಡಿ ಆಗೈತಿ. ಜಾಸ್ತಿ ತಿಳಿ ಇಲ್ಲ, ಜಾಸ್ತಿ ಗಟ್ಟಿ ಇಲ್ಲ, ಎಷ್ಟು ಚೆನ್ನಾಗಿ ಬಂದೈತಿ ಸಾಂಬಾರು. ಇವಾಗ ಮುದ್ದೆ ಮಾಡ್ತೀನಿ. ಇಲ್ಲಿ ನೋಡಿ, ಮುದ್ದೆ ಮಾಡೋಕೆ ನಾನು 2 ಕಪ್ ರಾಗಿ ಹಿಟ್ಟು ತೊಗೊಂಡಿನಿ. ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಒಳಗೆ 1 ಗಿಲಾಸ್ ನೀರು ಹಾಕಿದ್ದೀನಿ. ನೀರು ನೋಡ್ಕೊಂಡು ಹಾಕೊಳ್ಳಿ, ಕಮ್ಮಿ ಜಾಸ್ತಿ. ಗ್ಯಾಸ್ ಆನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನೀರು ಕುದಿ ಬಂದೈತಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಸಿಯಾಗಿ ಮುದ್ದೆ ಮಾಡ್ಬೋದು, ಈ ಥರ ಮಾಡಿ ನೋಡಿ. ಇವಾಗ ಸ್ವಲ್ಪ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಒಂಚೂರು ಹಾಕ್ಕೋಬೇಕು, ಅಂದರೆ ಎಲ್ಲ ಕುದಿ ಬರ್ತಾವಲ್ಲ, ಕುದಿ ಬಂದು ಮೇಲೆ ಬರ್ತಾವೆ. ಇವಾಗ ನೋಡಿ, ನೀರು ಚೆನ್ನಾಗಿ ಕುದಿ ಬಂದೈತಿ. ಇವಾಗ ನಾನು ಹಿಟ್ಟು ಹಾಕೋತೀನಿ. ಎಲ್ಲ ಹಿಟ್ಟು ಹಾಕೋತೀನಿ. ಎಲ್ಲ ಹಿಟ್ಟು ಹಾಕಿದ್ದೀನಿ. ಇವಾಗ ಮುಚ್ಚಳ ಮುಚ್ತೀನಿ. ಆದರೆ ಇವಾಗ ತಿರ್ಸ್ಬಾರ್ದು. ಇವಾಗ ಸ್ವಲ್ಪ ಹೊತ್ತು ಹೀಗೆ ಮುಚ್ಚಿ ಬಿಡಬೇಕು, ಅಂದರೆ ಹಿಟ್ಟೆಲ್ಲ ಬೇಯ್ತಾವೆ. ಹೀಗೆ ಮಾಡಿದ್ರೆ ಗಂಟಾಗೋದಿಲ್ಲ. ಈ ಥರ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ಮುಚ್ಚಳ ತೆಗಿತಾಯಿದ್ದೀನಿ ನಾನು. ನೋಡಿ, ಅರ್ಧ ಹಿಟ್ಟು ಬೇಂದೈತಿ. ಇದೇ ರೀತಿ ಮಾಡಬೇಕು, ಗಂಟಾಗೋದಿಲ್ಲ, ಏನಾಗೋದಿಲ್ಲ. ಇವಾಗ ಚಪಾತಿ ಮಾಡೋದು ಲಟಣಿಗೆ ತೊಗೊಂಡು ಚೆನ್ನಾಗಿ ತಿರ್ಸ್ಕೊತೀನಿ. ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ ಮುದ್ದೆ, ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಚೆನ್ನಾಗಿ ತಿರ್ಸ್ಕೋಬೇಕು. ಮುದ್ದೆ ತಿರ್ಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಕೈ ನೋವು ಬಂದುಬಿಡ್ತಾವೆ.
ನಾವೇನು ಜಾಸ್ತಿ ಮುದ್ದೆ ಮಾಡಲ್ಲ, ಇವಾಗಲೇ ಒಂದು ಸಲ ಅಷ್ಟು ಮಾಡ್ತೀವಿ. ಮುದ್ದೆ ಕೋಲಿಲ್ಲ, ಅದಕ್ಕೆ ನಾನು ಚಪಾತಿ ಲಟ್ಟಿಸಿದ ಮಿಕ್ಸ್ ಮಾಡ್ತೀನಿ. ನಾವು ಜಾಸ್ತಿ ಮುದ್ದೆ ಮಾಡಲ್ಲ, ಯಾವಾಗಲೂ ಒಂದು ಸಲ ಮಾಡ್ತೀವಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಉರಿ ಈ ಟೈಮಲ್ಲಿ ಸ್ಲೋ ಇಡಬೇಕು. ಗ್ಯಾಸ್ ಉರಿ ಸ್ಲೋ ಇಟ್ಟೆ ಹಿಂಗೆ ತಿರ್ಸ್ಕೋಬೇಕು. ಅವ್ರಿಗೆ ಗ್ಯಾಸ್ ಆಫ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಹಿಂಗೆ ಗ್ಯಾಸ್ ಉರಿ ಸ್ಲೋ ಇಟ್ಟು ತಿರ್ಸ್ಕೋಬೇಕು. ಇಲ್ಲಿ ನೋಡಿ ಚೆನ್ನಾಗಿ ತಿರ್ಸ್ಕೊಂಡಿನಿ. ಎಲ್ಲ ಮಿಕ್ಸ್ ಆಗೈತಿ, ಒಂಚೂರು ಗಂಟಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಮೇಲೆ ಮುಚ್ಚಳ ಮುಚ್ತೀನಿ. ಮುಚ್ಚಳ ಮುಚ್ಚಿದೆ, 5 ನಿಮಿಷ ಹೀಗೆ ಬಿಟ್ಟಿದೆ ಗ್ಯಾಸ್ ಆಫ್ ಮಾಡಿ. ಇವಾಗ ಮುದ್ದೆ ಕಟ್ತೀನಿ. ನೋಡಿ ಒಂಚೂರು ಗಂಟಿಲ್ಲ, ಏನಿಲ್ಲ, ಎಷ್ಟು ಈಜಿಯಾಗಿ ಬಂದೈತಿ. 2 ಮುದ್ದೆ ಆಗುತ್ತೆ. ಈ ರೀತಿ ಮಾಡ್ಕೋಬೇಕು, ತುಂಬ ಈಜಿಯಾಗಿ ಮುದ್ದೆ ಮಾಡೋದು. ಇವಾಗ ಒಂದು ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ. ತಟ್ಟೆಯಲ್ಲಿ ಹಾಕಿ ಮುದ್ದೆ ಕಟ್ತೀನಿ. ಬಿಸಿ ಐತಲ್ಲ ನೋಡಿ, ಈ ರೀತಿ ಟ್ರೈ ಮಾಡಿ ನೋಡಿ, ಈಜಿಯಾಗಿ ಮುದ್ದೆ ಮಾಡ್ಕೋತೀರಾ. ಇವಾಗ ಮುದ್ದೆ ಕಟ್ತೀನಿ. ಬಿಸಿ ಐತಿ, ಒಂದು ಗಂಟಿಲ್ಲ, ಏನಿಲ್ಲ, ಎಷ್ಟು ಮೆತ್ತಗಾಗಿ ಸಾಫ್ಟಾಗಿ ಬಂದೈತಿ ಮುದ್ದೆ. ಅಷ್ಟು ಗಟ್ಟಿನೂ ಇಲ್ಲ, ಅಷ್ಟು ಸಾಫ್ಟು ಇಲ್ಲ, ಕರೆಕ್ಟ್ ಐತಿ. ಇದೇ ರೀತಿ ಇರಬೇಕು. ನೋಡಿ ಒಂದು ಮುದ್ದೆ ಕಟ್ಟಿದ್ದೀನಿ. ಇವಾಗ ಇನ್ನೊಂದು ಮುದ್ದೆ ಕಟ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇರ್ತಾವಲ್ಲ, ಕೈ ಸುಡ್ತಾವ. ಸ್ವಲ್ಪ ನೀರು ತಗೊಂಡು ಹೀಗೆ ಕಟ್ಕೋಬೇಕು. ಬಿಸಿ ಬಿಸಿ ಕಟ್ಟಬೇಕು. ಬಿಸಿ ಬಿಸಿ ಕಟ್ಟು ಬಿಸಿ ಬಿಸಿ ಮುದ್ದೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊಪ್ಪು ಸಾರು, ನುಗ್ಗೆಕಾಯಿ ಸಾರು ಎಲ್ಲ ಜೊತೆ ಚೆನ್ನಾಗಿರುತ್ತೆ ಮುದ್ದೆ. ಇಲ್ಲಿ ನೋಡಿ 2 ಮುದ್ದೆ ಕಟ್ಟಿದ್ದೀನಿ. ಎಷ್ಟು ಸಿಂಪಲಾಗಿ ಈಜಿಯಾಗಿ ಮಾಡ್ಬೋದು ಮುದ್ದೆ. ಇಲ್ಲಿ ನೋಡಿ ನುಗ್ಗೆಕಾಯಿ ಸಾರು ಮುದ್ದೆ ರೆಡಿ ಆಗೈತಿ. ಪ್ಲೀಸ್ ಫ್ರೆಂಡ್, ಈ ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.